ನಮಸ್ಕಾರ. ನಾನು HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಫೈನಲಿ ಹಾಸನ್ ಮಾರ್ಕೆಟ್ ಒಳಗೆ ಬಂದು ಮೊಮ್ಮಗಳಿಗೋಸ್ಕರ ಅಜ್ಜಿ ಬಟ್ಟೆ ತಗೋತಾ ಇದ್ದಾವೆ, ಜೊತೆಗೆ ಬಾರ್ಗಿಂಗ್ ಮಾಡ್ತಿದ್ದಾವೆ. ಆನ್ ದಿ ವೇ ಅಕ್ಕ ಸಿಕ್ಕಿದ್ವು, ಅವತ್ರ ಆಶೀರ್ವಾದ ಕೂಡ ತಗೊಂಡ್ವಿ. ಇದೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಅದ್ರ ಜೊತೆಗೆ ಇದು ಸೆಕೆಂಡ್ ಒನ್. ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಬಂದಿದ್ದಕ್ಕೆ ಸುಸ್ತಾಗ್ಬಿಟ್ಟು ಮಲಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಮಾಡಿ, ಹಾಯ್ ಹಾಯ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ವೆಯ್ಟ್ ಗೇನ್ ಆಗಿದ್ದಾವೆ. ಹಾಗಾಗಿ ಅವ್ರದ್ದು ಡ್ರೆಸ್ ಯಾವುದು ಅವ್ರಿಗೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಇವಾಗ ಹಾಕಿರೋದು ಕೂಡ ಅವ್ರದ್ದೇ ಟಾಪು, ಬಟ್ ಇದು ನಾನೇ ಅವ್ರ ಬರ್ಡೇ ಪ್ರೆಸೆಂಟ್ ಮಾಡಿದ್ದು. ಅವ್ರ ಡ್ರೆಸ್ ಎಲ್ಲ ನನಗೆ ಆಗ್ತಾಯಿದೆ. ಅಂದರೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಬಿಕಾಸ್ ಫೀಡಿಂಗ್ ಮಾಡ್ತಾಯಿದ್ದೀನಿ ಅಲ್ವಾ. ಹಾಗಾಗಿ ಸೊ ನಮ್ಮಮ್ಮ ಪಾಪ ಹೊರಗಡೆ ಹಾಕ್ಕೊಂಡು ಹೋಗೋಕ್ಕೂ ಡ್ರೆಸ್ ಯಾವುದೂ ಇಲ್ಲ. ಅಂದರೆ ತುಂಬ ಡ್ರೆಸ್ ಇದೆ, ಬಟ್ ಯಾವುದೂ ಆಗ್ತಾಯಿಲ್ಲ ಪರ್ಫೆಕ್ಟಾಗಿ. ಎಲ್ಲ ಟೈಟ್ ಆಗೋದು ಅಥವಾ ಗುಡ್ಡ ಆಗೋದು ಸಿಕ್ಕಾಬಟ್ಟೆ ಟೈಟ್ ಆಗ್ತಾಯಿದೆ. ಹಾಗಾಗಿ ಪಾಪ ನಮ್ಮಮ್ಮಂಗೆ ಇವತ್ತು ಒಂದು 4 ಟಾಪ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ, ಅಮ್ಮ ರೆಡಿಯಾಗಿವಿ, ಕರ್ಕೊಂಡು ಹೋಗ್ತೀನಿ, ಟಾಪ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು. ನಮ್ಮಮ್ಮ ಏನು ಮಾಡ್ತಾಯಿತ್ತು ನೋಡಮ್ಮನೆ. ಅಮ್ಮ ಅಮ್ಮ ಏನು ಮಾಡ್ತಿದ್ದೀಯಮ್ಮ? ನಾನು ದಪ್ಪ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ನನ್ನ ಟಾಪ್ಗಳೆಲ್ಲ ಇಸ್ಕೊಂಡಳೆ. ಆಮೇಲೆ ಹೇಳಿ, ಅದಕ್ಕೆ ಟಾಪ್ ಕೊಡಿಸ್ತೀನಿ ಅಂತ ಅಲ್ಲ. ಸುಮ್ಮನೆ ತಮಾಷೆಗಂದ್ರೆ ಅದನ್ನೇ ನಿಜ ಅನ್ಕೊಂಡ್ರ? ತಲೆಕೆಟ್ಟೈತಾ? ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಮಹಾನ್ ವ್ಯಕ್ತಿನ ಆಗಿರ್ಬೇಕು. ನಿಜ ಟಾಪ್ ಕೊಡಿಸ್ಬೇಕಾ? ಒನ್ ಟಾಪ್ ಕಾಸ್ಟ್ಲಿ ಕಣಮ್ಮ. ಹೊರ್ಕೋತಲವು ಮತ್ತೆ ಡಮ ನಮ್ಮ ಮುಂಚೈನ್ ಡಮ ನನ್ನ ಮಗಳು ಕಿತಾಕಿ ಹಾಕೊಂಡವಳೆ. ಅಮ್ಮ ತಮಾಷೆ ಮಾಡಿದೆ, ನೀವು ನಿಜವಾಗ್ಲೂ ರೆಡಿ ಆಗಿದ್ದೀವಾ? ನಿಜವಾಗ್ಲೂ ದುಡ್ಡು ತಗೊಂಡಿದ್ದೀವ? ನಿಮ್ಮ ದುಡ್ಡು ನಂದು ನಾನು ಕೊಡ್ಸದ? ಮೊಮ್ಮಗಳಿಗೆ ನೋಡಿ. ನಿಮ್ಮ ಮೊಮ್ಮಗಳಿಗೆ ಏನಪ್ಪ, ಮಗಳಿಗಿಲ್ಲ ಮೊಮ್ಮಗಳಿಗ? ಮಗಳಿಗೆ ಮಾಡೋದೆಲ್ಲ ಮಾಡಿದಿನ. ನಿನ್ನ ಏನು ಮಾಡೋದು? ನಿಜ ಟಾಪ್ ಬೇಕಾ? ಬೇಡ ಅಲ್ಲ ಟಾಪು? ಬೇಡ ಅನ್ನಿ ಟಾಪು ಬೇಕು. ಬೇಡ. ನನ್ನ ಮೊಮ್ಮಗಳು ತೊಂತು ನನ್ನ ಚೈನು ಹೊರಕೇಳೆ. ಆರ್ಟಿಫಿಷಿಯಲ್ ಇದು, ಚಿನ್ನದಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ಗೋಲ್ಡ್ ಚೈನ್ ಇತ್ತು 40 ಗ್ರಾಮ್ಸ್ದು. ಬಟ್ ನಮ್ಮಮ್ಮ ಸಿಂಗಲ್ ಪೇಮೆಂಟ್ ಆಗಿರೋದ್ರಿಂದ ಆ್ಯಂಡ್ ಈ ಮನೆ ಲೀಸಿಗೆ ಹಾಕಿಸ್ಕೋಬೇಕಾದ್ರೆ ತಿಂಗಳ ರೆಂಟ್ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಲೀಸಿಗೆ ಹಾಕಿಸ್ಕೋಬೇಕಾದ್ರೆ ಅದನ್ನು 2.5 ಲ್ಯಾಕಿಗೆ ಸೇಲ್ ಮಾಡಿ, ತುಂಬ 3 ವರ್ಷದಿಂದನೇ ಸೇಲ್ ಮಾಡಿದ್ರು. ಸೇಲ್ ಮಾಡಿದ್ವಲ್ಲಿ 50,000 ನನ್ನ ತಮ್ಮಂಗೆ ಕೊಟ್ಟರು. ಇನ್ನು 2 ಲ್ಯಾಕ್ ಈ ಮನೆ ಕಡೆಗೆ ಹಾಕಿದ್ರು. ನನಗೇನು ಕೊಟ್ಟಿಲ್ಲ ಫ್ರೆಂಡ್ಸ್ ಅವಾಗ. ಅಲ್ಲ, ಬಟ್ ಅದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿಸ್ಕೊಟ್ಟಿದ್ದಾವೆ ನನಗೆ. ಜಮೀನಿಂದು ನನ್ನ ತವ್ರ ಮನೆಯದು ಜಮೀನಿಂದ ಮನೆ ಕಡೆಗೆ ಹಾಕಿದ್ದು ನಮ್ಮಮ್ಮ ಅಂತಾನು ಹೇಳು. ಟೋಟಲ್ 8.5 ಲ್ಯಾಕಿಗೆ ಹಾಕ್ಸ್ಕೊಂಡಿದ್ದಾವಲ್ಲ, ಆ ದುಡ್ಡಲ್ಲಿ ಎಲ್ಲ ಹಾಕ್ಸ್ಕೊಂಡಿದ್ದಾವೆ ನೋಡಿ ನನ್ನ ಮಗಳು. ಹೋಗ್ಬೇಕಾ ಈಗ? ಪಕ್ಕನಾ? ನಾನೇನು ಕೊಡ್ಸಲ್ಲ, ನಿಮ್ಮ ಮೊಮ್ಮಗಳಿಗೆ ನೀವು ಕೊಡಿಸ್ಬೇಕಷ್ಟೇ. ನಂತ ದುಡ್ಡಿಲ್ಲ. ಸುಮ್ಮನೆ ಬಾರೆ ಮಗ, ಒಂಡು ಇಸ್ಕೊಬಿಟ್ಟು ಈಗ ಕೊಡ್ಸಲ್ಲ ಅಂತ. ನಂತ ದುಡ್ಡಿಲ್ಲ ಕಣಮ್ಮ. ಅಲ್ಲ, ನಾವೇನು ದುಡ್ಡು ಪ್ರಿಂಟ್ ಹೊಡಿತೀವ? ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಿನಗೆ ನಿಮ್ಮ ಅಪ್ಪ ಕೊಡ್ತಾನೆ 50,000 ಲಕ್ಷದ ವಜ್ರ ಕೊಡ್ಸು, ಚಿನ್ನ ಬೆಳ್ಳಿ ಕೊಡ್ಸು ಅಟ್ಲೀಸ್ಟ್ ಟಾಪ್ಗಳು. ಸ್ವಲ್ಪ ದಪ್ಪ ಆಗಿದ್ದೀನಿ ಫ್ರೆಂಡ್ಸ್, ನಾನು ಹುಷಾರಿಲ್ದಲೆಯ ಸಣ್ಣ ಆತೀನಿ ಅಂತ ನನಗೆ ಗೊತ್ತಿಲ್ಲ ಇನ್ಮೇಲೆ. ಅದಕ್ಕೆ ನಾನು ಎಲ್ಲ ನನ್ನ ಮಗಳಿಗೆ ಕೊಟ್ಟಿದ್ದೀನಿ. ಒಂದು ಕಮ್ಮಿ ಅಂತ ನಮ್ಮ ಅಮ್ಮನ ಹತ್ರ ಈಗ ಪ್ರೆಸೆಂಟ್ ಇರೋದು ಒಂದು 3 ರಿಂದ 4 ಟಾಪ್ ಇದೆ. ತಿರ್ಗಾ ಅದೇ ಟಾಪ್ ಆಗ್ತಾ ಇದ್ದಾವೆ. ಎಸ್, ಫೈನಲಿ ನಮ್ಮ ಅಮ್ಮಗೆ ನಾನು ಟಾಪ್ ಕೊಡಿಸ್ತೀನಿ. ಖುಷಿನೇನಮ್ಮ? ಖುಷಿ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮನ ಖುಷಿ ನೋಡಿ ಫ್ರೆಂಡ್ಸ್. ಪಾಪ ಇನ್ನೇನು ಕೇಳುತ್ತೆ ನಮ್ಮಮ್ಮ, ಚಿನ್ನ ಒಡವೆ ಅಂತೂ ಕೇಳಲ್ಲ. ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಲಿ ನೋಡ್ಕೋಬೇಕು. ಬಿಕಾಸ್ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದಾವಲ್ಲ, ಇನ್ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ. ಹಾಗಾಗಿ 500,000ದಲ್ಲಿ ಖುಷಿ ಪಡೋದನ್ನ ನಾವು ತಡಿಬಾರ್ದು. ಸೊ ಫೈನಲಿ ನಮ್ಮಮ್ಮಂಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಕೊಡಿಸ್ತೀನಿ ಅಂತ, ಕೊಡಿಸಿರ್ಲಿಲ್ಲ. ಸೊ ಫೈನಲಿ ಇವತ್ತು ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಈ ಥರ ಜೀನ್ಸ್ ಆ್ಯಂಡ್ ಟಿ ಶರ್ಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ನಮ್ಮ ಅಮ್ಮ ಇದ್ದೇವೆ, ಅವ್ರ ಅಜ್ಜಿ ಇದ್ದೇವೆ, ನನ್ನ ಹತ್ರ ಬರೋದೇ ಇಲ್ಲ. ಅವ್ರ ಅಜ್ಜಿನೇ ಎಲ್ಲ ಅದಕ್ಕೆ. ಹೋಗೋಣ, ಲೆಟ್ಸ್ ಗೋ ಫಾರ್ ಶಾಪಿಂಗ್.
ಅಮ್ಮ ಶಾಪಿಂಗ್ ಹೋಗಿ ಎಷ್ಟು ವರ್ಷ ಆಯಿತು ನಾವೆಲ್ಲ? ಮದ್ವೆಗಿಂತ ಮುಂಚೆ 5,000 10,000 ಲೆಕ್ಕನೇ ಇಲ್ಲ. ನಾನು ಕಡಿಮೆ ಮಟ್ಟಿಗೆ ಓದ್ತಿದ್ನಲ್ಲ ಮಗಳಿಗೆ. ಫ್ರೆಂಡ್ಸ್, ನಾನು ಮದುವೆಕ್ಕಿಂತ ಮುಂಚೆ ಕೃಷ್ಣ ಕಾಂಪ್ಲೆಕ್ಸ್ ಅಲ್ಲಿ ಸ್ವಲ್ಪ ತೊದಲಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದ್ಸತಿ 500 ರೂಪಾಯಿ ಪೌಡ್ರ್ ತಗೋಬೇಕು ಅಂದ್ರೆ 2 ಕೊಡಿಸ್ತಾ ಇದ್ದೆ. ಒಂದ್ಸತಿ ಹೋದ್ರೆ 5,000 10,000 ಶಾಪಿಂಗ್ ಮಾಡ್ತದ್ದು. ಮತ್ತೆ ವಿಶಾಲ್ ಮಾರ್ಟು, ಮತ್ತೆ ಇಲ್ಲಿ ರಿಲಯನ್ಸು, ಇವ್ರಿಗೆಲ್ಲ ಹೋಗ್ತಿದ್ದು. ಈಗ ನನ್ನ ಮಗಳು ಮದುವೆ ಮಾಡಿ ಕೊಟ್ಟ ಮೇಲೆ 3 ವರ್ಷ ತುಂಬ 4 ಬೀಳ್ತು. ದುಡ್ಡು ಓಡಾಡ್ತಾ ಇಲ್ಲ, ಮತ್ತೆ ಎಲ್ಲೂ ಶಾಪಿಂಗು ಅಲ್ಲ ಕಣಮ್ಮ, ಮಗಳು ಮದುವೆ ಮಾಡೋದಕ್ಕೂ ಶಾಪಿಂಗ್ ಹೋಗಕ್ಕೂ ಏನಮ್ಮ ಸಂಬಂಧ? ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಕೈ ನಡಿಯೋದು ಈತಾಗ. ಈಗ ನಾನು ಕೈಯೇ ನಿಂತೋಗ್ಯವಲ್ಲ. ಓಕೆ, ಲೆಟ್ಸ್ ಗೋ. ನನ್ನ ಚಪ್ಪಲಿ ಇಟ್ಟೋಗಿದ್ದೆ ಕಣ್ಣಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಫೈನಲಿ ಹಾಸನ್ ಮಾರ್ಕೆಟ್ ಒಳಗೆ ಬಂದು ಮೊಮ್ಮಗಳಿಗೆ ಕೊಡಿಸ್ತಾ ಇದ್ದೀನಿ. ಇದು ನಮ್ಮ ಹಾಸನ್ ಮಾರ್ಕೆಟು. ಇಲ್ಲಿ ನಮಗೆ ಮಕ್ಕಳು ಬಟ್ಟೆಗಳು, ಸ್ವೆಟರ್ಸ್ಗಳು ಎಲ್ಲ ಸಿಗುತ್ತೆ. ನಾವು ಬ್ರ್ಯಾಂಡೆಡ್ ತೊಗೊಳೋಕ್ಕಿಂತ ಈ ಥರ ಲೋಕಲ್ ಶಾಪಲ್ಲಿ ತೊಗೊಂಡ್ರೆ ನಮಗೂ ಒಂಥರ ಖುಷಿ ಆ್ಯಂಡ್ ಇವ್ರಿಗೂ ಸ್ವಲ್ಪ ವ್ಯಾಪಾರ ಆಗುತ್ತಲ್ವ. ಆ್ಯಂಡ್ ನಾವು ರೆಗ್ಯುಲರಾಗಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ನನಗೆ ಸ್ವೆಟರು, ನಮ್ಮ ಅಮ್ಮಂಗೆ ಸ್ವೆಟರು, ನೈಟಿ ಎಲ್ಲ ಇಲ್ಲೇ ತೊಗೊಳ್ತಾ ಇದ್ದಿದ್ದು. ಸೊ ಇದು ನಮ್ಮ ರೆಗ್ಯುಲರ್ ಶಾಪು, ಮಂಜುನಾಥ ಸೆಲೆಕ್ಷನ್ ಅಂತ ಹೇಳಿಬಿಟ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತೇವೆ. ನಿಮಗೇನಾದರೂ ಬೇಕಂದರೆ ಇಲ್ಲಿಗೆ ಹೋಗಿ. ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ, ಬಾರ್ಗಿಂಗ್ ಇಲ್ಲದೆ ಅವ್ರು ಯಾವುದೇ ರೀತಿ ವ್ಯಾಪಾರ ಮಾಡೋದೇ ಇಲ್ಲ. ಸೇಮ್ ನಮ್ಮಮ್ಮನೂ ಕೂಡ ಬಾರ್ಗಿಂಗ್ ಮಾಡ್ತಾ ಇದ್ದಾವೆ. ಅಂಕಲ್ ಕೊಡೋದಿಲ್ಲ, ಅಷ್ಟಕ್ಕೆ ಬರಲ್ಲ, ಲಾಸ್ ಆಗುತ್ತೆ ಅಂತಿದ್ದಾವೆ. ನಮ್ಮಮ್ಮ ಎಲ್ಲ ಇಲ್ಲೇ ತೊಗೊಂಡಿರೋದು ಕೊಡಿ ಅಂತ. ಸೊ ಫೈನಲಿ ನನ್ನ ಮಗಳಿಗೆ ಸ್ವೆಟರ್ ತೊಗೊಂಡ್ವಿ. ಆನ್ ದಿ ವೇ ಬರಬೇಕಾದ್ರೆ ಅಕ್ಕ ಸಿಕ್ಕಿದ್ವು. ನನಗೆ, ನನ್ನ ಮಗಳಿಗೆ, ನಮ್ಮಮ್ಮಂಗೆಲ್ಲ ಆಶೀರ್ವಾದ ಮಾಡಿದ್ವು. ಆಶೀರ್ವಾದ ಮಾಡಿ ಅಂತ ನಾವು ಯಾವುದೇ ಕಾರಣಕ್ಕೂ ಕೇಳಬಾರ್ದಂತೆ, ಅವರೇ ಮಾಡಬೇಕಂತೆ ಆಶೀರ್ವಾದ. ಸೊ ಫೈನಲಿ ಅವರೇ ಆಶೀರ್ವಾದ ಮಾಡಿದ್ವು. ಬೇಜಾರಾಗಿ ಕೂತಿದ್ಯಾ? ಯಾಕೆ ಬೇಜಾರಾಗಲಿ? ಟಾಪ್ ಸಿಗಲಿಲ್ಲ ಅಂತನಾ? ಇಲ್ಲ, ಒಂದು 3-4 ಅಂಗಡಿ ಸುತ್ತಿದ್ವು. ಅದರಲ್ಲಿ ಇದು ನನಗೆ ಇಂಥದ್ದು ಕಲರು ಚೆನ್ನಾಗಿ ಇಷ್ಟ ಆದವು, ಸೈಜ್ ಸಿಗ್ಲಿಲ್ಲ. ಸೈಜ್ ಸಿಕ್ತವು, ನಮ್ಗೆ ಇಷ್ಟ ಆಗಲಿಲ್ಲ, ವಾಪಸ್ ಬಂದು. ಬೊಟ್ಟೆಲ್ಲಿ ನಿನ್ನ ಮಗಳು ಕಿತ್ಕೊಂಡ್ಲಕ್ಕನೋ ಇಲ್ಲಿ ಬತ್ತದಂಗೆ ಮಂಗಿದ್ನೆಲಾಗ ಏನು ಬಿಡ್ತಾಳೆ. ಆ್ಯಂಡ್ ಫೈನಲಿ ನಮ್ಮ ಅಮ್ಮ ನನ್ನ ಮಗಳಿಗೆ ಸ್ವೆಟರ್ ಕೊಡಿಸಿದ್ವು, 4 ಸ್ವೆಟ್ರು. ನಮ್ಮಮ್ಮ ಮೊದಲು ನನಗೆ ಕೊಡಿಸೋರು, ಏನೇ ತೊಗೊಂಡ್ರು, ಸ್ಲಿಪ್ಪರ್ ತೊಗೊಂಡ್ರು. ನನ್ನ ಮಗಳಿಗೂ ಹಂಗೆ 1 ತಗೊಳಕ್ಕೆ 3 ಕೊಡಿಸಿದ್ದೆ. ನನ್ನ ಮೊಮ್ಮಗಳಿಗೂ ಹಂಗೆ, ನನ್ನ ಮಗಳಿಗೆ ಪ್ರೆಗ್ನೆಂಟಲ್ಲಿ 1 ತಗೊಳಕ್ಕೆ 3 ಕೊಡಿಸಿದ್ದೆ. ನನ್ನ ಮೊಮ್ಮಗಳಿಗೆ ಒಂದೇ 2 ನೋಡೋಣ ಅಂತ ಹೋಗಿ 4 ಕೊಡಿಸ್ಕೊ ಬಂದೆ. 3 ವರ್ಷ. ಇದೊಂದು ಸ್ವೆಟರು ಆ್ಯಂಡ್ ಅದ್ರ ಜೊತೆಗೆ ಸೆಲೆಕ್ಷನ್ ಎಲ್ಲ ನಂದು, ದುಡ್ಡು ಕೊಟ್ಟಿದ್ದು ನಮ್ಮಮ್ಮ. ಇದೊಂದು ಸ್ವೆಟ್ರು ಆ್ಯಂಡ್ ಇನ್ನೆರಡು ಸ್ವೆಟ್ರು ನನ್ನ ಮಗಳು ಎತ್ಕೊಂಡು ಹೋಗೋಳೆ. ಆ್ಯಂಡ್ ಇದೊಂದು ಜರ್ಕಿನ್ ಆ್ಯಂಡ್ ಇದೊಂದು ಸ್ವೆಟ್ರು. ಮಕ್ಕಳಿಗೂ ಜರ್ಕಿನ್ ಬಂದ್ಬಿಟ್ಟು ಇದೊಂದು. ಇದರಲ್ಲಿ ನನಗೆ ಇದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಇದು ಸೆಕೆಂಡ್ ಒನ್ ಆ್ಯಂಡ್ ಇದು 3ದು, ಇದು ಲಾಸ್ಟ್. ಇಷ್ಟು ನನ್ನ ಮಗಳದು. ಈಗ ಫಸ್ಟ್ ಡ್ರೆಸ್ ಅಲ್ವಾ, ಇದನ್ನು ನಾನು ಹಂಗೆ ಹಾಕಲ್ಲ. ನನ್ನ ಮಗಳಿಗೆ ಹೊಸ ಬಟ್ಟೆನ ನನ್ನ ಮಗಳಿಗೆ ನಾನು ಹಂಗೆ ಹಾಕಲ್ಲ, ಫಸ್ಟು ವಾಶ್ಗೆ ಹಾಕ್ಬಿಡ್ತೀನಿ. ಸೊ ಎಲ್ಲ ವಾಶಿಗೆ ಬಿದ್ದು. ಆಲ್ಮೋಸ್ಟ್ ಈಗ ಅಮ್ಮ ನಿಮಗೆ ಗೊತ್ತಿವಂಗೆ ಆಲ್ಮೋಸ್ಟ್ ಎಷ್ಟು ಬಟ್ಟೆ ತರಿಸ್ತೇನೆ ನನ್ನ ಮಗಳಿಗೆ ಆನ್ಲೈನಲ್ಲಿ? ಅಂದರೆ ಒಂದು 3,000 ರೂಪಾಯಿ ಮೇಲೆ ತರಿಸ್ತಿ. ಜೀನ್ಸ್ ಪ್ಯಾಂಟು, ಜೀನ್ಸ್ ಅವೇನೋ ಚಡ್ಡಿ ಬರ್ತಾವಲ್ಲ ಅವು, ಟೀ ಶರ್ಟು, ಆಮೇಲೆ ಟೀ ಶರ್ಟ್ಸು ಎಲ್ಲ ವಾಶಲ್ಲಿದ್ದಾವೆ, ತೋರಿಸ್ತೀನಿ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ, ಇವೆಲ್ಲ ಹೊಸ ಬಟ್ಟೆಗಳು. ವಿತೌಟ್ ವಾಶ್ ನನ್ನ ಮಗಳಿಗೆ ಹಾಕಲ್ಲ, ಹಾಗಾಗಿ ಫುಲ್ ಸ್ಲೀವ್ ಇರೋ ಟೀ ಶರ್ಟು, ಮತ್ತು ಆಫ್ ಮನೆ ಹತ್ರ ಹಾಕೋ ಟೀ ಶರ್ಟು ಆ್ಯಂಡ್ ಉಡ್ಡೀಸು. ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಬಂದಿದ್ದಕ್ಕೆ ಸುಸ್ತಾಗಿ ಬಂದು ಮಲಗಿದೆ. ಸೇಮ್ ನಮ್ಮ ಅಮ್ಮನೂ ಹಿಂಗೆ ಮಲ್ಕೊಳ್ಳೋದು, ನನ್ನ ಮಗಳು ಹಂಗೆ ಮಲ್ಕೊಂಡವಳೆ. ಏನು ಸ್ಟೈಲರ್ ಮಂಗಳು ನೋಡಿ. ಇನ್ನೊಂದೇನು ಅಂದರೆ, ನಮ್ಮ ಅಜ್ಜಿಗೆ ಕಾಲ ಮೇಲೆ ಬಟ್ಟೆ ಹಾಕಿದ್ರೆ ಆಗ್ತಿರ್ಲಿಲ್ಲ ವೆಗ್ಗು. ನನ್ನ ಮಗಳು ಅಷ್ಟೇ, ಬೆಳಗ್ಗೆಲ್ಲ ವೆಗ್ಗೊಚ್ಕೊಳ್ಳಲ್ಲ. ಏನಾದ್ರು ಒಂಚೂರು ವೆಗ್ಗೊಚ್ಚಕ್ಕೋದ್ರೆ ಎದ್ದು ಬಿಡ್ತಾಳೆ, ಮುಟ್ಟಿದ್ವಿ ಎದಳಲ್ಲ, ವೆಗ್ಗೊಚ್ಚೆ ಎದ್ದು ಬಿಡ್ತಾಳೆ. ಬಟ್ ಎಬ್ಬಿಸಲ್ಲ ನಾನು ಇವಾಗ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.